ದರ್ಶನ್ ಅವ್ರದ್ದು ಸಿನಿಮಾ ಬಂತು ಕಾಟೇರ ಅಂತ. ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಆಯಿತಾ. ಇವತ್ತು ಎಕ್ಸಾಕ್ಟಾಗಿ ಇವತ್ತೇ ವಿಡಿಯೋ ಮಾಡ್ತಾಯಿದ್ದೀನಿ. ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಯಶ್. ಗೈಸ್, ನೀವು ಯೂಟ್ಯೂಬ್ ಚಾನಲ್ನ ಇಟ್ಟಿದ್ದೀರಾ ಅಂತಂದರೆ ನಿಮ್ಮ ಒಂದು ಚಾನಲ್ಲು ಗ್ರೋ ಆಗುತ್ತಾ ಗ್ರೋ ಆಗಲ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ತುಂಬ ಜನಕ್ಕೆ ಹೆಂಗೆ ಅದನ್ನು ಕಂಡುಹಿಡಿಯೋದು, ನಮ್ಮ ಚಾನಲ್ ಗ್ರೋ ಆಗುತ್ತಾ ಗ್ರೋ ಆಗಲ್ವಾ ಅನ್ನೋದನ್ನು ಕಂಡುಹಿಡಿಯೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಇವತ್ತು ನಾನು ನಿಮಗೆ ಒಂದು ಟ್ರಿಕ್ಕಿಂದ ನಿಮ್ಮೊಂದು ಚಾನಲ್ ಗ್ರೋ ಆಗುತ್ತಾ ಗ್ರೋ ಆಗಲ್ವಾ ಅಂತ ನೀವು ಕಂಡುಹಿಡ್ಕೋಬೋದು. ಅದನ್ನು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಆಯಿತಾ. ಅದೇನು ಎಲ್ಲನೂ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಮಿಸ್ ಮಾಡ್ಕೊಳಕ್ಕೋಗ್ಬಿಡಿ. ಆ್ಯಂಡ್ ವೀಡಿಯೋಸ್ ಸರ್ ಒಂದು ಲೈಕ್ ಮಾಡಿ ಗೈಸ್, ಹಂಗೆ ಲೈಟಾಗಿ ಓಕೆ ಆಯಿತಾ. ಲೈಕು ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡಬೇಕು, ಚೆನ್ನಾಗಿ ರೀಚ್ ಮಾಡಬೇಕು, ಒಳ್ಳೆ ಸಬ್ಸ್ಕ್ರೈಬರ್ಸು ಒಳ್ಳೆ ವ್ಯೂಸ್ ಎಲ್ಲವೂ ಕೂಡ ಬರಬೇಕು ಅಂತಂದರೆ ನೀವು ಒಂದು ಕೆಲಸನ ನೀವು ಮಾಡಬೇಕಾಗುತ್ತೆ. ಫಸ್ಟು ನೀವು ಡೇಟಾನ ನೀವು ಕಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಚಾನಲ್ ಹೆಂಗೆ ಓಡ್ತಾ ಇದೆ, ಯಾವುದ್ರ ಬೇಸಿಸ್ ಮೇಲೆ ನಿಮಗೆ ವ್ಯೂಸ್ ಬರ್ತದೆ, ಯಾವುದ್ರ ಬೇಸಿಸ್ ಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಅನ್ನೋದನ್ನ ನೀವು ಫಸ್ಟು ನೋಡ್ಕೋಬೇಕು. ಅದನ್ನ ನೋಡಿಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಿಮ್ಮ ಚಾನಲ್ನ ಹೆಂಗೆ ನೀವು ಗ್ರೋ ಮಾಡೋದು ಅಂತ ಆಯಿತಾ. ಇದ್ರ ಮೇಲೆ ವರ್ಕೌಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಚಾನಲ್ನ ನೀವು ಆದಷ್ಟು ಬೇಗ ಗ್ರೋ ಮಾಡ್ಕೋಬೋದು. ಹೊಸ ಚಾನಲ್ ಶುರು ಮಾಡಿರೋರು ಅಷ್ಟೇ, ಆಲ್ರೆಡಿ ಚಾನಲ್ ಇಟ್ಟಿರೋರು ಕೂಡ ಅಷ್ಟೇ ಓಕೆ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮೊಂದು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಾಗಿನ್ ಮಾಡ್ಕೊಂಡಿರೋ YT ಸ್ಟುಡಿಯೋ ಆ್ಯಪಲ್ಲಿ ಲಾಗಿನ್ ಮಾಡಿಕೊಂಡು ನೀವು ಒಂದು YT ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ನಾನಿವಾಗ ನನ್ನ ಒಂದು YT ಸ್ಟುಡಿಯೋ ಆ್ಯಪನ್ನು ನಾನು ಓಪನ್ ಮಾಡಿಕೊಂಡೆ. ಇವಾಗ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಕೆಳಗಡೆ ಡ್ಯಾಶ್ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸು, ಕಮೆಂಟ್ಸು, ಅರ್ನ್ ಅಂತ ಅಂದ್ಬಿಟ್ಟು ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ಮೇಲ್ಗಡೆ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ಗಳಿರುತ್ತೆ. ನೀವು ಇಲ್ಲಿ ಕಂಟೆಂಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಆಯಿತಾ. ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಹೌ ವೀವರ್ಸ್ ಫೈಂಡ್ ಯು ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಲಾಸ್ಟ್ 28 ಡೇಸ್ದು ನಿಮಗೆ ಡೇಟಾ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಅಂದರೆ ಲಾಸ್ಟ್ 28 ದಿನಗಳ ಒಳಗಡೆ ನಿಮ್ಮ ಚಾನಲ್ನ ಯಾವ ಥರ ಆಡಿಯನ್ಸ್ಗಳು ನಿಮ್ಮ ವೀಡಿಯೋಸ್ಗಳನ್ನ ನೋಡಿದ್ದಾರೆ ಅನ್ನೋದು ನಿಮ್ಗೆ ಇಲ್ಲಿ ಡೀಟೇಲ್ಸ್ ಗೊತ್ತಾಗುತ್ತೆ. ಇದರಿಂದ ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೋಬೋದು. ಹೇಗಪ್ಪ ಅಂತಂದರೆ ನೀವಿಲ್ಲಿ ನೋಡಿ, ಮೊದಲನೇದರಲ್ಲಿ ಯೂಟ್ಯೂಬ್ ಸರ್ಚ್ ಇದೆ, ಎರಡನೇದರಲ್ಲಿ ಬ್ರೌಸ್ ಫೀಚರ್ ಇದೆ, ಸಜೆಸ್ಟೆಡ್ ವೀಡಿಯೋಸ್ ಮೂರನೇದರಲ್ಲಿದೆ, ಅದರ ಯೂಟ್ಯೂಬ್ ಫೀಚರ್ಸು, ಚಾನಲ್ ಪೇಜಸ್ಸು, ಎಕ್ಸ್ಟರ್ನಲ್, ಈ ಥರ ತುಂಬ ಆಪ್ಷನ್ಸ್ಗಳು ನನಗೆ ತೋರಿಸ್ತಾ ಇದೆ ಓಕೆ. ಇದು ಏನು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಯೂಟ್ಯೂಬ್ ಸರ್ಚ್ ಅಂತೇನಿದೆ ಇದು ನನಗೆ 60.6% ಇದೆ ಆಯಿತಾ. 60.6% ಅಂತಂದರೆ 100%ಅಲ್ಲಿ 60% ಜನ ಆಯಿತಾ ಯೂಟ್ಯೂಬಲ್ಲಿ ಸರ್ಚ್ ಬಟನ್ ಇದೆಯಲ್ವಾ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ್ರೆ ನಿಮ್ಗಲ್ಲಿ ಸರ್ಚ್ ಬಟನ್ ಬರುತ್ತೆ. ಅಲ್ಲಿ ನೀವು ಸರ್ಚ್ ಮಾಡ್ಬೋದು. ನೀವು ನನ್ನ ಚಾನಲ್ ಲಕ್ಕಿಲಿ ಯಶ್ ಅಂತ ನೀವು ಹಾಕ್ಬಿಟ್ಟು ನನ್ನ ವೀಡಿಯೋ ಸರ್ಚ್ ಮಾಡ್ಬೋದು. ಈ ಥರ ನನ್ನ ಒಂದು ವೀಡಿಯೋಸ್ಗಳನ್ನ ಸರ್ಚ್ ಮಾಡಿಬಿಟ್ಟು 60% ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ. ಅರ್ಥ ಆಯಿತಾ. ನಿಮ್ಮ ಚಾನಲಲ್ಲಿ ಯೂಟ್ಯೂಬ್ ಸರ್ಚಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ ಡೇಟಾನ ಆಯಿತಾ. ಅದು ಯಾಕೆ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಬ್ರೌಸ್ ಫೀಚರ್ ಅಂತಿದೆ. ಬ್ರೌಸ್ ಫೀಚರ್ ಅಂತಂದರೆ ನೀವು ಯೂಟ್ಯೂಬ್ ಆ್ಯಪ್ ತೆಗೆದ ತಕ್ಷಣ ವೀಡಿಯೋಸ್ಗಳು ಬರ್ತಾವಲ್ಲ, ಆಟೋಮೆಟಿಕಲಿ ಶೋ ಆಗುತ್ತಲ್ಲ, ಅದನ್ನು ಬ್ರೌಸ್ ಫೀಚರ್ ಅಂತ ಹೇಳ್ತೀವಿ. ಅಲ್ಲಿ ನನ್ನ ವೀಡಿಯೋಸ್ಗಳು 12% ಶೋ ಆಗಿದೆ. 12%ಇಂದ ಅಲ್ಲಿ ನನಗೆ ವ್ಯೂಸ್ ಬಂದಿದೆ ಓಕೆ. ಅದೇ ಥರ ಸಜೆಸ್ಟೆಡ್ ವೀಡಿಯೋಸ್ ಅಂತಂದರೆ ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಈ ವಿಡಿಯೋ ಕೆಳಗಡೆ ಬೇರೆಯವ್ರ ವೀಡಿಯೋ ಸಜೆಸ್ಟ್ ಆಗ್ತಾ ಇರುತ್ತಲ್ಲ, ಆ ವೀಡಿಯೋಸ್ಗಳನ್ನ ನಾವು ಸಜೆಸ್ಟೆಡ್ ಅಂತ ಹೇಳ್ತೀವಿ. ಇದು 12% ಇದೆ. ಅದರ ಯೂಟ್ಯೂಬ್ ಫೀಚರ್ಸು 3.9% ಇದೆ ಓಕೆ. ಈ ಥರ ನಿಮಗೆ ಹಲವಾರು ಡಿವೈಡ್ಗಳನ್ನ ಮಾಡಿದ್ದಾರೆ ನೋಡಿ. ಈಗ ನೀವು ಯಾವುದ್ರ ಮೇಲೆ ವರ್ಕೌಟ್ ಮಾಡಬೇಕು ಅನ್ನೋದು ನಿಮ್ಗೆ ಇಲ್ಲೇ ಐಡಿಯಾ ಗೊತ್ತಾಗುತ್ತೆ ನೋಡಿ. ನಾನು ನನ್ನ ಚಾನಲನ್ನು ನೋಡಿದ್ರೆ ಬ್ರೌಸ್ ಫೀಚರು ಮತ್ತು ಸಜೆಸ್ಟೆಡ್ ವೀಡಿಯೋಸು ತುಂಬ ಡೌನಲ್ಲಿದೆ ಆಯಿತಾ, ತುಂಬ ವರ್ಸ್ತಲ್ಲಿದೆ ಅಂತ ಹೇಳ್ಬೋದು. ಅಂದರೆ ನನ್ನ ವೀಡಿಯೋಸ್ನ ಆಡಿಯನ್ಸ್ಗಳು ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ, ಒಳ್ಳೆ ವಿಷಯ ಆಯಿತಾ. ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ, ನನಗೆ ಅದೇ ಬೇಕಾಗಿರೋದು. ಮೇಯ್ನಾಗಿ ನನಗೆ ಅದೇ ಬೇಕು, ಅದೇ ಸ್ಕೀಮ್ ನಂದು. ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದೇ ಅದು ಆಯಿತಾ. ಏನಾದರೂ ವೀಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ ಅವರು ನಮ್ಮನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಅವ್ರು ನಮ್ಮನ್ನು ಸರ್ಚ್ ಮಾಡಬೇಕು ಆಯಿತಾ. ಯಾಕೆ ಸರ್ಚ್ ಮಾಡ್ತಾರೆ, ನಾವು ಇಷ್ಟ ಆಗಿದರೆ, ನಾವು ಕರೆಕ್ಟಾಗಿ ಮಾಡ್ತಾಯಿತ್ತು ಅಂತಂದರೆ ನಮ್ಮಲ್ಲಿ ಟ್ರಸ್ಟ್ ಮಾಡಿ ಸರ್ಚ್ ಮಾಡ್ತಾರೆ ಆಯಿತಾ. ಇದರಲ್ಲಿ ನಾನು ಗೆದ್ದಿದ್ದೀನಿ. ಬಟ್ ಯೂಟ್ಯೂಬ್ ಕಡೆಯಿಂದ ಸಜೆಸ್ಟ್ ಏನು ಸಿಗುತ್ತೆ, ಬ್ರೌಸ್ ಫೀಚರ್ ಏನು ಸಿಗುತ್ತೆ, ಇದರಲ್ಲಿ ನಾನು ಸೋತಿದ್ದೀನಿ ಆಯಿತಾ. ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ 12% ಇದೆ. ನನ್ನ ವೀಡಿಯೋಸ್ಗಳನ್ನ ಬೇರೆಯವರು ವೀಡಿಯೋಸ್ಗಳು ನೋಡೋ ಕೆಳಗಡೆ ನನ್ನ ವೀಡಿಯೋಸ್ ಜಾಸ್ತಿ ತೋರಿಸ್ತಾ ಇಲ್ಲ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ 12% ಅಂದರೆ ತುಂಬ ಡೌನ್ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಮಿನಿಮಮ್ ಒಂದು 30-14 ಆದರೂ ಇರಬೇಕು ಆಯಿತಾ. ಈಗ ನಾನು ಏನು ಮಾಡಬೇಕು, ಇದ್ರ ಮೇಲೆ ವರ್ಕ್ ಮಾಡಬೇಕು. ಬ್ರೌಸ್ ಫೀಚರು, ಸಜೆಸ್ಟೆಡ್ ವೀಡಿಯೋಸು, ಇದ್ರ ಮೇಲೆ ವರ್ಕ್ ಮಾಡಬೇಕು. ಇದ್ರ ಮೇಲೆ ವರ್ಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ತುಂಬ ಸಿಂಪಲ್ಲು ನೋಡಿ. ಇದ್ರ ಮೇಲೆ ವರ್ಕ್ ಮಾಡೋದು ಹೆಂಗೆ ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಸ್ಕೀಮ್ ಏನು ಅಂತಂದರೆ, ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ ಆಯಿತಾ. ಯಾರು ಹೇಳೋಕ್ಕೋಗಲ್ಲ, ಬಟ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ನಿಮಗೆ
ದರ್ಶನ್ ಅವ್ರದ್ದು ಸಿನಿಮಾ ಬಂತು ಕಾಟೇರ ಅಂತ. ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಆಯಿತಾ. ಇವತ್ತು ಎಕ್ಸಾಕ್ಟಾಗಿ ಇವತ್ತೇ ವಿಡಿಯೋ ಮಾಡ್ತಾಯಿದ್ದೀನಿ, ರಿಲೀಸ್ ದಿನವೇ ವಿಡಿಯೋ ಮಾಡ್ತಾಯಿದ್ದೀನಿ, ಭಾನುವಾರ. ಓಕೆ, ಸಾರಿ, ಶುಕ್ರವಾರ ಇವತ್ತು. ಓಕೆ, ಸೊ ಇವತ್ತು ಎಷ್ಟೊಂದು ಜನ ರಿವ್ಯೂ ಹಾಕಿರ್ತಾರೆ, ಕಾಟೇರ ರಿವ್ಯೂ ಅಂತ. ನೀವು ಅದ್ರ ಮೇಲೆ ವಿಡಿಯೋ ಮಾಡಿದಾಗ ನಿಮ್ಮ ವೀಡಿಯೋಸ್ ಏನಾಗುತ್ತೆ, ಆಟೋಮೆಟಿಕಲಿ ಬ್ರೌಸ್ ಫೀಚರಲ್ಲಿ ಆ್ಯಡ್ ಆಗುತ್ತೆ. ಆಮೇಲೆ ಸಜೆಸ್ಟೆಡ್ ವೀಡಿಯೋಸಲ್ಲೂ ಕೂಡ ಆ್ಯಡ್ ಆಗುತ್ತೆ. ಬ್ರೌಸ್ ಫೀಚರಲ್ಲಿ ಯಾಕೆ ಆ್ಯಡ್ ಆಗುತ್ತೆ ಅಂತಂದರೆ ಇದು ಟ್ರೆಂಡಿಂಗ್ ಇವಾಗ ಆಯಿತಾ. ಇವತ್ತೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಯಾರೇ ವೀಡಿಯೋಸ್ನ ಕಾಟೇರ ಬಗ್ಗೆ ನೋಡ್ತು ಅಂತಂದರೆ ಆ ವೀಡಿಯೋಸ್ನ ಅವರ ವೀಡಿಯೋಸ್ ಕೆಳಗಡೆ ಸಜೆಸ್ಟ್ ಮಾಡ್ತಾರೆ ಯೂಟ್ಯೂಬರು. ಯಾಕೆ ಅಂತಂದರೆ ಅವ್ರು ಅದರಲ್ಲಿ ಇಂಟ್ರೆಸ್ಟ್ ಆಗಿರ್ತಾರೆ. ಈಗೆಲ್ಲ ರಿವ್ಯೂ ಚೆಕ್ ಮಾಡ್ತಾ ಇರ್ತಾರೆ, ಕಾಟೇರ ರಿವ್ಯೂ ಅಂತ. ನೀವು ಕಾಟೇರ ರಿವ್ಯೂ ಮಾಡಿದ ತಕ್ಷಣ ಸೊ ನಿಮ್ಮ ವೀಡಿಯೋ ಕ್ಲಿಕ್ ಆಗುತ್ತೆ, ನಿಮ್ಮ ವೀಡಿಯೋ ಬ್ರೌಸ್ ಫೀಚರಲ್ಲಿ ಬರುತ್ತೆ, ನಿಮ್ಮ ವೀಡಿಯೋ ಸಜೆಸ್ಟಲ್ಲಿ ಬರುತ್ತೆ. ಸೊ ಹಂಗಾಗಿ ನಿಮ್ಮ ವೀಡಿಯೋಸ್ಗಳು ಅದರಲ್ಲಿ ಮೂವ್ ಆಗುತ್ತೆ. ಅರ್ಥ ಆಯಿತಾ. ಈಗ ನಂದಕ್ಕೆ ಯೂಟ್ಯೂಬ್ ಟಿಪ್ಸು ಇವೆಲ್ಲ ಮಾಡೋರ್ದು ಏನಾಗುತ್ತೆ ಅಂತಂದರೆ ಇದನ್ನು ಯಾರು ಜಾಸ್ತಿ ಸಜೆಸ್ಟಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ, ಇಂಟ್ರೆಸ್ಟ್ ಇಲ್ಲ ಅಷ್ಟು. ಬಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತಾರೆ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಏನಾದ್ರು ಅಪ್ಡೇಟ್ ಬಂದೈತೆ ತಡಿಯಪ್ಪ ತಿಳ್ಕೊಳ್ಳೋಣ ಅಂತ ಸರ್ಚ್ ಮಾಡ್ತಾರೆ. ಬಟ್ ಇದನ್ನು ಬ್ರೌಸ್ ಫೀಚರಲ್ಲಿ ಕಡಿಮೆ ತೋರಿಸೋದು, ಸಜೆಸ್ಟೆಡಲ್ಲೂ ಕೂಡ ಕಡಿಮೆ. ಯಾಕೆ ಅಂತಂದರೆ ಇಂಟ್ರೆಸ್ಟೆಡ್ ಪೀಪಲ್ಸು ಕಮ್ಮಿ ಇದ್ದಾರೆ ಆಯಿತಾ. ಸ್ವಲ್ಪ ಜನಕ್ಕೆ ಮಾತ್ರ ಇಂಟ್ರೆಸ್ಟು, ಎಲ್ರಿಗೂ ಇಂಟ್ರೆಸ್ಟ್ ಇಲ್ಲ ಆಯಿತಾ. ಸೊ ಎಲ್ಲಿ ಹಗ್ ಅಮೌಂಟು ನಮಗೆ ಆಡಿಯನ್ಸ್ಗಳಿರ್ತಾರೋ ಆ ವೀಡಿಯೋಸ್ಗಳನ್ನ ಜಾಸ್ತಿ ಸಜೆಸ್ಟ್ ಮಾಡೋದು ಯೂಟ್ಯೂಬರು. ಅರ್ಥ ಆಯಿತಾ. ಸೊ ಹಾಗಾಗಿ ನಾವು ಅದ್ರ ಮೇಲೆ ವರ್ಕೌಟ್ ಮಾಡಬೇಕಾಗುತ್ತೆ ಅವಾಗ. ಸೊ ಹಾಗಾಗಿ ಫಸ್ಟು ನಿಮ್ಮ ಚಾನಲಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಇದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾವುದರಲ್ಲಿ ಕಮ್ಮಿ ಇದ್ದೀರಾ ಅದ್ರ ಮೇಲೆ ನೀವು ವರ್ಕೌಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಕಾನ್ಸೆಪ್ಟ್ ಗೈಸ್. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು.